ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ 5 ವಾಕ್ಯ 3 ತಿಳಿಸುವುದೇನೆಂದರೆ, ಆತ್ಮದಲ್ಲಿ ಬಡವರು ಧನ್ಯರು, ಏಕೆಂದರೆ ಅವರದು ಸ್ವರ್ಗದ ರಾಜ್ಯ. ಚಿಂತನೆ: ಆತ್ಮದಲ್ಲಿ ಬಡವರಾಗಿರುವುದು ಎಂದರೆ ಘನತೆ ಅಥವಾ ಭರವಸೆಯ ಕೊರತೆಯಲ್ಲ, ಬದಲಾಗಿ ದೇವರಿಗಾಗಿ ನಮ್ಮ ಆಳವಾದ ಅಗತ್ಯವನ್ನು ಗುರುತಿಸುವುದು. ಕರ್ತನೇ, ನೀನಿಲ್ಲದೆ ನಾನು ಏನೂ ಅಲ್ಲ ಎಂದು ಒಪ್ಪಿಕೊಳ್ಳುವ ನಮ್ರತೆ ಅದು. ನಾವು ಹೆಮ್ಮೆ ಮತ್ತು ಸ್ವಾವಲಂಬನೆಯಿಂದ ನಮ್ಮಲ್ಲಿ ಖಾಲಿ ಮಾಡಿಕೊಂಡಾಗ ನಾವು ದೇವರ ಕೃಪೆಗೆ ಸ್ಥಳಾವಕಾಶವನ್ನು ಮಾಡಿಕೊಡುತ್ತೇವೆ. ಪ್ರಾರ್ಥನೆ: ಕರ್ತನಾದ ದೇವರೇ, ನನಗೆ ಆತ್ಮದಲ್ಲಿ ಬಡವನಾಗಿರಲು ಕಲಿಸಿರಿ. ಹೆಮ್ಮೆ ಮತ್ತು ಸುಳ್ಳು ಭದ್ರತೆಯನ್ನು ಬಿಡಲು ಮತ್ತು ನಿನ್ನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡಲು ನನಗೆ ಸಹಾಯ ಮಾಡಿರಿ. ನನ್ನ ಹೃದಯವು ವಿನಮ್ರ ಮತ್ತು ಮುಕ್ತವಾಗಿರಲಿ. ನಿನ್ನ ಕೃಪೆಯ ಅಗತ್ಯವನ್ನು ಯಾವಾಗಲೂ ಅರಿತುಕೊಳ್ಳಲಿ. ನಿನ್ನ ರಾಜ್ಯದ ಸಂತೋಷ ಮತ್ತು ಸ್ವಾತಂತ್ರ್ಯಕ್ಕೆ ನನ್ನನ್ನು ಕರೆದೊಯ್ಯಲಿ.